ಗುರುವಾರ ಅಂಕೋಲಾ ತಾಲೂಕ್ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ ಕೋಳಿ ಚರ್ಚೆ ಕುತೂಹಲಕ್ಕೆಡೆ ಮಾಡಿತ್ತು. ಪ್ರವಾಹದಲ್ಲಿ ಸತ್ತ ಕೋಳಿಗೆ ಸಿಗುವ ಪರಿಹಾರವೆಷ್ಟು, ಅದಕ್ಕಾಗಿ ಎಷ್ಟೆಲ್ಲ ಪರದಾಡಬೇಕೆನ್ನುವ ಸಂಗತಿ ಅಧಿಕಾರಿ ಸಭೆ ಗಮನಕ್ಕೆ ತಂದಾಗ ಅಬ್ಬಾ ಪರಿಹಾರವೂ ಸಾಕು, ಓಡಾಟವೂ ಸಾಕು ಎಂದು ಗೊಣಗಾಡುವಂತಾಗಿತ್ತು. ಅಂಕೋಲಾ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ಗುರುವಾರ ತಾಲೂಕ್ ಪಂಚಾಯತ್ ಸಾಮಾನ್ಯ ಸಭೆ ಆಡಳಿತಾಧಿಕಾರಿಯಾಗಿರುವ ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ನಾಗೇಶ್ ರಾಯ್ಕರ್ ಅಧ್ಯಕ್ಷತೆಯಲ್ಲಿ ನಡೆದಿತ್ತು. ಸಭೆಯಲ್ಲಿ ಮಾತನಾಡಿದ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಕೃಷ್ಣಮೂರ್ತಿ ಹೆಗಡೆ, ನೆರೆ ಬಂದ ಸಂದರ್ಭದಲ್ಲಿ ಒಂದು ಕೋಳಿ ಸತ್ರೆ ಸರ್ಕಾರ 50 ರೂಪಾಯಿ ಪರಿಹಾರ ನೀಡುತ್ತದೆ. ಆದರೆ 50 ರೂಪಾಯಿ ಪಡೆಯಬೇಕೆಂದ್ರೆ ಫಲಾನುಭವಿ ಮರಣೋತ್ತರ ಪರೀಕ್ಷೆ ನಡೆಸಬೇಕು ಎನ್ನುವ ನಿಯಮವಿದೆ ಎಂದಾಗ ಪರಿಹಾರಕ್ಕಿಂತ ಪ್ರಕ್ರಿಯೆ ದುಬಾರಿ ಎನ್ನುವ ಮಾತುಗಳು ಸಭೆಯಲ್ಲಿ ಕೇಳಿಬಂದವು. ಕರುಗಳು ಸತ್ರೆ 3,000, ದೊಡ್ಡದಾದ ಎತ್ತುಗಳು ಸತ್ರೆ 25,000, ಹಾಲು ಕೊಡುವ ಹಸು ಮತ್ತು ಎಮ್ಮೆಗಳು ಸತ್ರೆ 30,000ದವರೆಗೆ ಪರಿಹಾರ ನೀಡಲು ನಿಯಮವಿದೆ ಎಂದು ಸಭೆಯಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಹೆಗಡೆ ತಿಳಿಸಿದ್ರು. ಇನ್ನು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀಧರ್ ನಾಯ್ಕ್ ಮಾತನಾಡಿ, ಈ ವರ್ಷ ನೆರೆಯಿಂದ 765 ಹೆಕ್ಟೇರ್ ಕೃಷಿ ಭೂಮಿಗೆ ಹಾನಿಯಾಗಿದೆ. ಹೂಳು ತುಂಬಿರೋದ್ರಿಂದ ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಆದರೆ ಮೇಲಿನಿಂದ ಬಂದ ರಾಸಾಯನಿಕ ಮಿಶ್ರಿತ ನೀರು ತಮ್ಮ ಕೃಷಿ ಭೂಮಿಯಲ್ಲಿ ಬೆಳೆದ ಬೆಳೆಗಳು ತಕ್ಷಣ ಕೊಳೆತು ಹೋಗಲು ಕಾರಣ ಎಂದು ಕೃಷಿಕರು ಹೇಳ್ತಿದ್ದಾರೆ. ತಾಲೂಕಿನಲ್ಲಿ ವಿಶೇಷವಾಗಿ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯನ್ನ ಬಹಳ ಕೃಷಿಕರು ಮಾಡಿಸಿಕೊಂಡಿಲ್ಲ. ಆದ್ರೆ ನಾವು ಎನ್ಡಿಆರ್ಎಫ್ ನಿಯಮದಂತೆ ಪರಿಹಾರವನ್ನ ನೀಡುತ್ತಿದ್ದೇವೆ. ರೈತರ ಮಕ್ಕಳಿಗೆ ಪಿಯುಸಿಯ ನಂತರದಲ್ಲಿ ಸ್ಕಾಲರ್ಶಿಪ್ ಕೊಡುವ ಯೋಜನೆ ಜಾರಿಗೆ ಬಂದಿದ್ದು, ಸರ್ಕಾರದ ಈ ಕ್ರಮದಿಂದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ ಎಂದರು. ತಾಲೂಕಾಸ್ಪತ್ರೆಯಲ್ಲಿ 50 ಹಾಸಿಗೆಗಳಿದ್ದು 18 ಜನ ಕೋವಿಡ್ ಬಾಧಿತರು ಚಿಕಿತ್ಸೆ ಪಡಿತಾ ಇದ್ದಾರೆ ಮತ್ತು ಹಾಸಿಗೆಗಳ ವ್ಯವಸ್ಥೆ ಇದ್ದು ಬಾಧಿತರು ದಾಖಲಾಗಬಹುದು. ಆದರೆ ತಾಲೂಕಿನಲ್ಲಿ 25 ಐಸೋಲೇಷನ್ ಕೇಂದ್ರಗಳನ್ನ ಮಾಡಿದ್ದು, ಈ ಕೇಂದ್ರದಲ್ಲಿ ಕೋವಿಡ್ ಬಾಧಿತರನ್ನ ನೋಡಿಕೊಳ್ಳಲು ಸಿಬ್ಬಂದಿಗಳ ಕೊರತೆಯಾಗ್ತಿದೆ ಎಂದು ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಕೆಲವು ಬ್ಯಾಂಕ್ಗಳಲ್ಲಿ ಸರ್ಕಾರ ನೀಡುವ ಪಿಂಚಣಿ ಹಣ ಮತ್ತು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಹಣಗಳನ್ನ ನೀಡಲು ಬ್ಯಾಂಕ್ನವರು ವಿಳಂಬ ಮಾಡ್ತಿದ್ದಾರೆ ಎನ್ನುವ ದೂರುಗಳು ಬಂದಿವೆ. ಸರ್ಕಾರದ ಯಾವುದೇ ಯೋಜನೆಯ ಹಣವನ್ನ ಅವರ ಸಾಲದ ಖಾತೆಗೆ ಜಮಾ ಮಾಡುವ ಅಧಿಕಾರವನ್ನ ಬ್ಯಾಂಕ್ನವರು ಹೊಂದಿದ್ದಾರೆ ಎನ್ನುವುದನ್ನ ತಿಳಿದುಕೊಳ್ಬೇಕು. ಉದ್ಯೋಗ ಖಾತ್ರಿ ಯೋಜನೆ ಹಣವನ್ನ ಯಾವುದೇ ಸಾಲದ ಖಾತೆಗೆ ಜಮಾ ಮಾಡಲು ಬರೋದಿಲ್ಲ ಎಂದು ಜಿಲ್ಲಾಧಿಕಾರಿಗಳು ನಿರ್ದೇಶನ ನೀಡಿದ್ದಾರೆ ಎಂದು ಆಡಳಿತಾಧಿಕಾರಿ ನಾಗೇಶ್ ರಾಯ್ಕರ್ ತಿಳಿಸಿದ್ರು. ಸಭೆಯಲ್ಲಿ ತಾಲೂಕು ಮಟ್ಟದ ಎಲ್ಲ ಅನುಷ್ಠಾನ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಗಣೇಶ್ ಏಜೆನ್ಸೀಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು. ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು. ನಮ್ಮಲ್ಲಿ ಎಸಿ, ಎಲ್ಇಡಿ ಟಿವಿ, ರೆಫ್ರಿಜಿರೇಟರ್, ಫ್ಯಾನ್, ಕೂಲರ್, ವಾಷಿಂಗ್ ಮೆಷಿನ್, ಪ್ರೆಸ್ಟೀಜ್ ಕುಕ್ಕರ್, ಮಿಕ್ಸರ್ ಗ್ರೈಂಡರ್, ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗೃಹ ಬಳಕೆಯ ವಸ್ತುಗಳು. ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ. 0% ಡೌನ್ ಪೇಮೆಂಟ್, ಸುಲಭವಾದ ಇಎಂಐ ಕಂತುಗಳು. ಹಿಂದೆ ಭೇಟಿ ನೀಡಿ. ಗಣೇಶ್ ಏಜೆನ್ಸೀಸ್, ಗ್ರೀನ್ ಸ್ಟ್ರೀಟ್, ಮೇನ್ ರೋಡ್, ಕಾರವಾರ.